ಇವತ್ತು ಮಗು ಪ್ರಿ ಕೆ ಜಿನೋ ಎಲ್ ಕೆ ಜಿ ಹಿಂಗೆ ಹೋಗ್ಬೇಕಾದ್ರೆ ಇಂಗ್ಲೀಷ್ ಬರೀತಿಲ್ಲ ಮಾಡ್ತಿಲ್ಲ ಅನ್ನೋ ಟೆನ್ಷನ್ ಮಾಡ್ಕೋತಾರೆ ಪೇರೆಂಟ್ಸ್ ಇವತ್ತು. ನೀವು ಹೇಳ್ತಿರೋದು ನೋಡಿದ್ರೆ ಹಾಗೆ ನೋಡಿದ್ರೆ 7th ನಂತರ ಜರ್ಮನಿ ಭಾಷೆ ಮಸ್ಟ್ ಕಲಿಬೇಕು. ನಾವು ಕನ್ನಡ ಅಂತಾನೆ ನೆಗ್ಲೆಕ್ಟ್ ಶುರು ಮಾಡಿಬಿಟ್ಟಿರ್ತಾರೆ ಆಗ್ಲೇ. ಕನ್ನಡ ಇಲ್ಲ. ಅದಕ್ಕೆ ನಮ್ಗೆ ಇವಾಗ ಅಲ್ಲಿ ಅನ್ಸತ್ತೆ, ಮೊನ್ನೆ ಸಾಹಿತ್ಯ ಸಮ್ಮೇಳನದಲ್ಲಿ ನಂಗೆ ಅವಕಾಶ ಕೊಟ್ಟಾಗ ನಮ್ಮ ಮ್ಯೂನಿಕ್ ಸ್ನೇಹಿತರು ನಂಗೆ ಹೇಳಿ ಕಳ್ಸಿದ್ದು, ರಶ್ಮಿಜಿ ನೀವು ಭಾಷಣ ಮುಗಿಸ್ಬೇಕಾದ್ರೆ ಈ ಮಾತಿನ ಹೇಳಿ ಮುಗಿಸಿ ಅಂತ. ನಮ್ಮ ರಾಘವೇಂದ್ರ ಅಂತ ಒಬ್ರಿದ್ದಾರೆ, ಅವ್ರು ಏರೋಸ್ಪೇಸ್ ಇಂಜಿನಿಯರ್. ಅವರು ಅಲ್ಲಿ ಕನ್ನಡ ಸಾಫ್ಟ್ವೇರ್ ಡೆವಲಪ್ ಮಾಡ್ತಿದ್ದಾರೆ, ರಾಘವೇಂದ್ರ ಪ್ರಸಾದ್ ಅಂತ. ನಾವು ಇಲ್ಲಿ ಹೊರನಾಡಿನಲ್ಲಿ ಹೊರದೇಶದಲ್ಲಿ ಕನ್ನಡ ಶಾಲೆ ತೆಗೆದು ಮಕ್ಳಿಗೆ ಭಾಷೆ ಹೇಳ್ಕೊಡ್ತಾ ಇದ್ದೀವಿ. ಅದೇ ನೀವು ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಒಂದೊಂದೇ ಬ್ಯಾಚ್ ಬೈ ಬ್ಯಾಚ್ ನಲಿಕಲಿ ಮಾದರಿನ ನಿಲ್ಲಿಸ್ತಿದ್ದೀರಾ, ಕನ್ನಡ ಶಾಲೆನ ಮುಚ್ತಾ ಇದ್ದೀರಾ. ಇಟ್ಸ್ ಟೈಮ್, ನಿಮ್ಮ ಅವಲೋಕನ ಮಾಡೋ ಸಮಯ ಅಂತ ಒಂದು ಹೇಳಿ ಅಂತ. ಅದು ನನಗಿಂತ ಮುಂಚೆ ಶಶಿಧರ್ ನಾಗರಾಜಪ್ಪ ಹೇಳಿಬಿಟ್ರು, ಹಾಗಾಗಿ ನಾನು ನನ್ನ ಭಾಷಣದಲ್ಲಿ ಹೇಳಲಿಲ್ಲ ಅಷ್ಟೇನೆ. ಆ್ಯಕ್ಚುಲಿ ತುಂಬ ವಿಷಾದ. ನಾವು ಅಲ್ಲಿ ಹೋದಾಗ ಅಂತಹ ಒಂದು ಅಡ್ವಾನ್ಸ್ ಕಂಟ್ರಿನಲ್ಲಿ ಅವರ ಮಾತೃಭಾಷೆನ ಕಂಪ್ಲೀಟ್ ಸಿಸ್ಟಮ್ನ ಅಳವಡಿಸ್ಕೊಂಡು ಮಾಡಬೇಕಾದ್ರೆ ನಮ್ಮದು ಕನ್ನಡ ಏನು ನೇಸೆಂಟ್ ಲ್ಯಾಂಗ್ವೇಜ್ ಅಲ್ಲ, ಇವತ್ತು ನಿನ್ನೆ ಮೊನ್ನೆ ಯಾರೋ ಮಾಡಿದಂತ. ಅಷ್ಟು ಡೆವಲಪ್ ಆಗಿರೋ ನಮ್ಮ ಭಾಷೆನ ನೀವು ಅಳವಡಿಸ್ಕೋತಿಲ್ಲ, ಮಕ್ಕಳಲ್ಲಿ ಹೆಮ್ಮೆ ಕೊಡ್ತಿಲ್ಲ. ನೀವು ಇಂಗ್ಲೀಷ್ ಮೀಡಿಯಮೇ ಹೇಳ್ಕೊಡಿ, ಆದರೆ ಅವರು ಅದನ್ನ ದೇ ಆರ್ ನಾಟ್ ಕ್ಯಾರಿಂಗ್ ಪ್ರೌಡ್ಲಿ ಆನ್ ಸ್ಲೀವ್ಸ್. ಅದು ಮಾಡ್ತಿಲ್ಲ. ಅದು ತುಂಬ ನಮ್ಗೆ ಅಲ್ಲಿ ಕೂತಿರೋರು ನೋಡಿದಾಗ ನಮಗೆ ಬೇಜಾರಾಗುತ್ತೆ ಆ್ಯಕ್ಚುಲಿ.